ಸ್ನೇಹಿತರೆ, ನಿಮಗೆ ಯೂಟ್ಯೂಬ್ ರಿಲೇಟೆಡ್ ಅಥವಾ ಆಡ್ಸೆನ್ಸ್ ರಿಲೇಟೆಡ್ ಏನೇ ಸಮಸ್ಯೆಗಳಿದ್ರೂ ನೀವು ನಮ್ಮನ್ನ ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ನಂಬರ್ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ, ನೀವು ನೋಡ್ಕೊಬಹುದು. ಅದೇ ರೀತಿ ಕಾಲ್ ಮಾಡುವ ಮೊದಲು ನಮಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ಆಮೇಲೆ ಕಾಲ್ ಮಾಡಿ. ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಯಾವ ರೀತಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದು 2024ರಲ್ಲಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದಕ್ಕೂ ಮುಂಚೆ ನಾನು ಆಲ್ರೆಡಿ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಯಾವ ರೀತಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಸ್ಗಳಿಗೆ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದು, ಅದರಲ್ಲೂ ಲೆಂತ್ ವೀಡಿಯೋಸ್ಗಳನ್ನು ಯಾವ ರೀತಿ ಅಪ್ಲೋಡ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೆ. ಬಟ್ ಅದು ತುಂಬ ಹಳೆ ವಿಡಿಯೋ ಆಗಿತ್ತು. ಜೊತೆಗೆ ಇವಾಗ ಎಲ್ಲ ಥರ ಆಪ್ಷನ್ಸ್ಗಳು ಕೂಡ ಚೇಂಜಸ್ ಮಾಡಿದ್ದಾರೆ. ಸೊ ಸಾಕಷ್ಟು ರೂಲ್ಸ್ಗಳು ತೊಗೊಂಬಂದಿದ್ದಾರೆ ಮತ್ತು ತುಂಬ ಆಪ್ಷನ್ಸ್ಗಳು ತೊಗೊಂಬಂದಿದ್ದಾರೆ, ಕೆಲವೊಂದು ಆಪ್ಷನ್ಸ್ಗಳನ್ನ ರಿಮೂವ್ ಮಾಡಿದ್ದಾರೆ. ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಪ್ರಾಪರಾಗಿ ಲೆಂತ್ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಕೆಲವರು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದ್ರಲ್ಲೂ ಕೂಡ ತುಂಬಾ ತಪ್ಪು ಮಾಡ್ತಾ ಇರ್ತಾರೆ, ಹಂಗಾಗಿ ಸರಿಯಾಗಿ ರೀಚ್ ಅನ್ನೋದು ಸಿಗ್ತಾ ಇರಲ್ಲ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಇದ್ದೀನಿ ಯಾವ ರೀತಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದು ಅಂತ. ಸೊ ಹಾಗಾಗಿ ಈ ಒಂದು ವಿಡಿಯೋನ ಎಲ್ಲರೂ ಸ್ಕಿಪ್ ಮಾಡದೇನೆ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವಿನ್ನು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಸೊ ಮೊದಲನೇದಾಗಿ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ಈ ಒಂದು ಯೂಟ್ಯೂಬ್ಗೆ ನೀವು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕು ಅಂದರೆ ನಿಮಗೆ 3 ರೀತಿ ದಾರಿಗಳಿದೆ. ಸೊ ಒಂದು 3 ರೀತಿ ದಾರಿಗಳಲ್ಲೂ ಕೂಡ ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಲೆಂತ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ಬೋದು. ಸೊ ಮೊದಲನೇ ಒಂದು ದಾರಿ ಬಂದು ಯೂಟ್ಯೂಬ್ ಆ್ಯಪ್. ಹೌದು ಫ್ರೆಂಡ್ಸ್, ನೀವು ಯೂಟ್ಯೂಬ್ ಆ್ಯಪಲ್ಲೂ ಕೂಡ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ಬೋದು, ಲೆಂತ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ಬೋದು, ಶಾರ್ಟ್ಸ್ಗಳನ್ನ ಅಪ್ಲೋಡ್ ಮಾಡ್ಬೋದು. ಸೊ ನೀವು ಸಿಂಪಲ್ಲಾಗಿ ಯೂಟ್ಯೂಬ್ ಆ್ಯಪ್ನ ಓಪನ್ ಮಾಡ್ಕೊತು ಅಂದರೆ ಕೆಳಗಡೆ ಪ್ಲಸ್ ಮಾರ್ಕ್ ಇರುತ್ತೆ ನೋಡಿ. ಸೊ ಆ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ಅಪ್ಲೋಡ್ ವೀಡಿಯೋಸ್ ಅಂತ ಇರುತ್ತೆ. ಸೊ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಡೈರೆಕ್ಟು ಲೆಂತ್ ವೀಡಿಯೋಸ್ಗಳು ಓಪನ್ ಆಗುತ್ತೆ. ಸೊ ನೀವು ಇದ್ರ ಮುಖಾಂತರ ಕೂಡ ನೀವು ಲೆಂತ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ಬೋದು ಯೂಟ್ಯೂಬ್ ಆ್ಯಪ್ ಮುಖಾಂತರ. ಇನ್ನು ಎರಡನೇ ಒಂದು ದಾರಿ ಬಂದು YT ಸ್ಟುಡಿಯೋ ಆ್ಯಪ್. ಹೌದು ಫ್ರೆಂಡ್ಸ್, ನೀವು YT ಸ್ಟುಡಿಯೋ ಆ್ಯಪಲ್ಲೂ ಕೂಡ ಇವಾಗ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ಬೋದು, ಲೆಂತ್ ವೀಡಿಯೋಸ್ಗಳನ್ನ. ಸೊ ಯಾವ ರೀತಿ ಅಂದರೆ YT ಸ್ಟುಡಿಯೋ ಓಪನ್ ಮಾಡಿಕೊಂಡು ರೈಟ್ ಸೈಡು ಟಾಪ್ನಲ್ಲಿ ಒಂದು ಪ್ಲಸ್ ಐಕನ್ ಕಾಣಿಸ್ತಾ ಇರುತ್ತೆ. ಆ ಒಂದು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ಸೊ ನಿಮ್ಮಲ್ಲಿ ಎಲ್ಲ ರೀತಿ ವೀಡಿಯೋಸ್ಗಳು ಕೂಡ ಬರುತ್ತೆ. ಸೊ ನೀವು ಯಾವ ಒಂದು ವೀಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಇರ್ತೀರ, ಸೊ ಒಂದು ವೀಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಅದ್ರ ಮುಖಾಂತರ ಕೂಡ ನೀವು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ಬೋದು. ಸೊ ಸೇಮ್ YT ಸ್ಟುಡಿಯೋ ಆ್ಯಪಲ್ಲಾದರೂ ಆಯಿತು, ಯೂಟ್ಯೂಬ್ ಆ್ಯಪಲ್ಲಾದರೂ ಆಯಿತು. ಸೊ ಎಲ್ಲ ರೀತಿ ಸೇಮ್ ಟು ಸೇಮ್ ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ. ಸೊ ತಮ್ಮೇಲೆ ಹಾಕೋದು, ಟೈಟಲ್ ಹಾಕೋದು, ಡಿಸ್ಕ್ರಿಪ್ಷನ್ ಹಾಕೋದು, ಸೊ ಪ್ಲೇಲಿಸ್ಟ್ಗೆ ಆ್ಯಡ್ ಮಾಡೋದು, ಈ ರೀತಿ ಸಾಕಷ್ಟು ಆಪ್ಷನ್ಸ್ಗಳು ಸೊ ಎರಡು ಆ್ಯಪಲ್ಲೂ ಕೂಡ ಕೊಟ್ಟಿರ್ತಾರೆ. ಅದೇ ರೀತಿ ಮೂರನೇ ಒಂದು ಆಪ್ಷನ್ ಬಂದು ನೀವು YT ಸ್ಟುಡಿಯೋ ಒಂದು ವೆಬ್ಸೈಟಲ್ಲೂ ಕೂಡ ನೀವು ಯೂಟ್ಯೂಬ್ಗೆ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ಬೋದು. ಸೊ ಈ ಒಂದು YT ಸ್ಟುಡಿಯೋ ವೆಬ್ಸೈಟಲ್ಲಿ ನೀವು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತೀರಿ, ಲೆಂತ್ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತೀರಿ ಅಂದರೆ ಸೊ ಸಾಕಷ್ಟು ಆಪ್ಷನ್ಸ್ಗಳು ಸಿಗುತ್ತೆ, ಸಾಕಷ್ಟು ಬೆನಿಫಿಟ್ಸ್ಗಳು ಸಿಗುತ್ತೆ. ಸೊ ತುಂಬ ಥರ ಆಪ್ಷನ್ಸ್ಗಳು, ತುಂಬ ಥರ ಬೆನಿಫಿಟ್ಸ್ಗಳನ್ನ ನೀವು ತೊಗೊಬೋದು. ಇನ್ನಷ್ಟು ನೀವು ನಿಮ್ಮ ಒಂದು ವೀಡಿಯೋಸ್ಗಳನ್ನ ಬೂಸ್ಟ್ ಮಾಡ್ಕೊಬೋದು. ಸೊ ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಸೊ ನಾನಿವತ್ತು ತಿಳಿಸ್ಕೊಡ್ತಾ ಇರೋದು ಕೂಡ ಈ ಒಂದು YT ಸ್ಟುಡಿಯೋ ವೆಬ್ಸೈಟ್ನಲ್ಲೇ ಯಾವ ರೀತಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮತ್ತೆ ಯಾಕೆ ತಡ, ಡೈರೆಕ್ಟಾಗಿ ನಾನು ಮೊಬೈಲ್ ಸ್ಕ್ರೀನ್ಗೆ ಹೋಗ್ಬಿಟ್ಟು ತೋರಿಸ್ತೀನಿ. ಫಸ್ಟು ನಾನು ಸ್ಕ್ರೀನ್ ರೆಕಾರ್ಡರ್ನ ಆನ್ ಮಾಡ್ಕೊತೀನಿ. ಇನ್ನು ಇವಾಗ ನೀವು ಕೇಳ್ಬೋದು, ಸೊ ಒಂದು ನಿಮಗೆ ಇವಾಗ ಡೌಟ್ ಬಂದಿರ್ಬೋದು, ಬ್ರೋ ಇವಾಗ ನೀವು ಏನೋ ವೆಬ್ಸೈಟಲ್ಲಿ ತಿಳಿಸ್ಕೊಡ್ತೀರಾ, ಇವಾಗ ನನಗೆ ನನ್ನ ಒಂದು ಮನೆಯಲ್ಲಿ ಸೊ ಇಂಟರ್ನೆಟ್ಟು ಅಷ್ಟು ಸ್ಪೀಡ್ ಇಲ್ಲ, ತುಂಬಾ ಸ್ಲೋ ಇದೆ, ಇವಾಗ ನಾನು ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ತು ಅಂದರೆ ತುಂಬ ನಿಧಾನ ಆಗುತ್ತೆ, ಸೊ ತುಂಬ ಕಷ್ಟ ಆಗುತ್ತೆ ಅಂತ ತುಂಬ ಜನ ಕೇಳ್ಬೋದು. ಹೌದು, ಸೊ ಅಂಥವ್ರು ಏನು ಮಾಡ್ಬೋದು ಅಂದರೆ YT ಸ್ಟುಡಿಯೋ ಆ್ಯಪಲ್ಲಾದರೂ ಆಯಿತು, ಇಲ್ಲ ಯೂಟ್ಯೂಬ್ ಆ್ಯಪಲ್ಲಾದರೂ ಆಯಿತು, ಫಸ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟು ನಾನು ಏನು ವೆಬ್ಸೈಟಲ್ಲಿ ಸೆಟ್ಟಿಂಗ್ಸ್ಗಳು ತಿಳಿಸ್ಕೊಡ್ತೀನಿ, ಸೊ ಏನೇನು ಫೀಚರ್ಸ್ಗಳು ತಿಳಿಸ್ಕೊಡ್ತೀನಿ ಅದನ್ನೆಲ್ಲ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಇನ್ನು ಡೈರೆಕ್ಟಾಗಿ ನೀವು ನಿಮ್ಮೊಂದು ಮೊಬೈಲ್ನಲ್ಲಾದರೂ ಆಯಿತು, ಇಲ್ಲ ಕಂಪ್ಯೂಟರ್ನಲ್ಲಾದರೂ ಆಯಿತು, ನೀವು ಕ್ರೋಮ್ ಬ್ರೌಸರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂತು ಅಂದರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೀವು ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಬೇಕಾಗುತ್ತೆ. ಯಾವ ಒಂದು ವೆಬ್ಸೈಟ್ ಅಂದರೆ studio.youtube.com. ಸೊ ನಾನು ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ ಟೆಕ್ಸ್ಟು. ಸೊ ಈ ಒಂದು ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡ್ಕೊಬೇಕಾಗುತ್ತೆ. ಸೊ ವಿಸಿಟ್ ಮಾಡ್ಕೊಂತು ಅಂದರೆ ಅದು ಸ್ವಲ್ಪ ಲೋಡ್ ಆಗುತ್ತೆ, ವೆಯ್ಟ್ ಮಾಡಿ. ಸೊ ಲೋಡ್ ಆದ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನಿಮಗೆ ನಿಮ್ಮ ಒಂದು ಚಾನಲ್ನೆಲ್ಲ ಕಂಪ್ಲೀಟ್ ಅನಾಲಿಟಿಕ್ಸು, ಕಮೆಂಟ್ಸು, ವೀಡಿಯೋಸ್ಗಳು ಪ್ರತಿಯೊಂದು ಕಂಪ್ಲೀಟ್ ಡ್ಯಾಶ್ ಬೋರ್ಡ್ ನಿಮ್ಗೆ ಇಲ್ಲಿ ತೋರಿಸುತ್ತೆ. ಸೊ ಇನ್ನು ನೆಕ್ಸ್ಟ್ ನೀವು ನಿಮ್ಮ ಒಂದು ಮೊಬೈಲ್ ಸ್ಕ್ರೀನ್ ಹಾಗೆ ಝೂಮ್ ಮಾಡ್ಕೊಳ್ಳಿ. ಝೂಮ್ ಮಾಡ್ಕೊಂತು ಅಂದರೆ ನಿಮಗೆ ರೈಟ್ ಸೈಡ್ನಲ್ಲಿ
ಕ್ರಿಯೇಟ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇರುತ್ತೆ. ಈ ಒಂದು ಕ್ರಿಯೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನೀವು ಇಲ್ಲಿ ಅಪ್ಲೋಡ್ ವಿಡಿಯೋಸ್ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನಿಮ್ಮ ಒಂದು ಮೊಬೈಲ್ ಸ್ಕ್ರೀನ್ನ ಝೂಮ್ ಮಾಡ್ಕೊಂತು ಅಂದರೆ ಇಲ್ಲಿ ಸೆಲೆಕ್ಟ್ ಫೈಲ್ಸ್ ಅಂತ ಇರುತ್ತೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೀವು ಮೀಡಿಯಾ ಪಿಕ್ಕರ್ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಈ ರೀತಿ ಇಂಟರ್ಫೇಸ್ ಬಂದ ನಂತರ ನೀವಿಲ್ಲಿ ಯಾವ ಒಂದು ವೀಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಇರ್ತೀರಾ, ಸೊ ಒಂದು ವೀಡಿಯೋನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ನಾನು ಇವಾಗ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ನಾನಿಲ್ಲಿ ಫಾರ್ ಎಕ್ಸಾಂಪಲ್ಗೋಸ್ಕರ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಸೆಲೆಕ್ಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಮೊದಲನೇ ಒಂದು ಬಾಕ್ಸಲ್ಲಿ ನೀವು ಟೈಟಲ್ನ ಹಾಕಬೇಕಾಗುತ್ತೆ. ಸೊ ನೀವೇನು ವೀಡಿಯೋಗೆ ಟೈಟಲ್ ಕೊಡಬೇಕು ಅಂತ ಇರ್ತೀರ, ಅಂದರೆ ಯಾವ ಕಾನ್ಸೆಪ್ಟ್ ಮೇಲೆ ವೀಡಿಯೋ ಮಾಡಿರ್ತೀರ, ಸೊ ಕಾನ್ಸೆಪ್ಟ್ ರಿಲೆವೆಂಟೆಡ್ ಆಗಿ ನೀವು ಟೈಟಲ್ನ ಕೊಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನಿವಾಗ ಹೌ ಟು ಅಪ್ಲೋಡ್ ಲೆಂತ್ ವಿಡಿಯೋ ಆನ್ ಯೂಟ್ಯೂಬ್ ಅಂತ ನಾನು ಸುಮ್ಮನೆ ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಟೈಟಲ್ನ ಹಾಕ್ತೀನಿ. ಸೊ ಈ ರೀತಿ ನೀವು ಟೈಟಲ್ನ ಹಾಕ್ಕೊಬೇಕಾಗುತ್ತೆ. ಟೈಟಲ್ ಬಂದು ನಿಮಗೆ 100 ಲೆಟರ್ಸ್ ಎಲ್ಲ ಇರಬೇಕಾಗುತ್ತೆ. ಸೊ 100 ವರ್ಡ್ಸಲ್ಲೇ ನೀವು ನೀಟಾಗಿ ಟೈಟಲ್ನ ಬರೀಬೇಕಾಗುತ್ತೆ. ಸೊ ಇನ್ನು ನೆಕ್ಸ್ಟು ಡಿಸ್ಕ್ರಿಪ್ಷನ್ ಬಂದು ನೀವು ಆದಷ್ಟು ಜಾಸ್ತಿ ಬರೆಯೋದಕ್ಕೆ ಟ್ರೈ ಮಾಡಿ. ಸೊ ಅಂದರೆ ನೀವು ಏನು ವೀಡಿಯೋ ಮಾಡಿರ್ತೀರ ಆ ವೀಡಿಯೋಗೆ ರಿಲೆವೆಂಟೆಡ್ ಆಗಿ ಒಂದು 4-5 ಪ್ಯಾರ ನೀವು ಬರಿಬೇಕಾಗುತ್ತೆ. ಸೊ ಏನು ನೀವು ಎಕ್ಸ್ಪ್ಲೈನ್ ಮಾಡಿದ್ದೀರಾ, ಸೊ ಅದ್ರ ರಿಲೇಟೆಡ್ ಆಗಿ ನೀವು ಸ್ವಲ್ಪ ಬರಿಬೇಕಾಗುತ್ತೆ ಡಿಸ್ಕ್ರಿಪ್ಷನಲ್ಲಿ. ಸೊ ನಾನಿಲ್ಲಿ ತೀರಾ ನಾನು ಡಿಸ್ಕ್ರಿಪ್ಷನಲ್ಲಿ ನನ್ನ ವೀಡಿಯೋ ರಿಲೇಟೆಡ್ ಆಗಿ ನಾನು ಬರೀತಾ ಕೂತ್ಕೊಳ್ಳಲ್ಲ. ನಾನು ಡೈರೆಕ್ಟು ಟೈಟಲ್ ಏನಿರುತ್ತೆ ಅದನ್ನೇ ನಾನು ಕಾಪಿ ಮಾಡ್ಕೊತೀನಿ. ಸೊ ಕಾಪಿ ಮಾಡಿಕೊಂಡು ನಾನು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಸೊ ನಾನಿಲ್ಲಿ ಸಿಂಪಲಾಗಿ ಒಂದು ಡಿಸ್ಕ್ರಿಪ್ಷನ್ನ ನಾನು ಹಾಕೊಂಡ್ಬಿಟ್ಟಿದ್ದೀನಿ. ಸೊ ಇದು ನಾನು ಎಲ್ಲ ವೀಡಿಯೋದಲ್ಲೂ ಇದೇ ರೀತಿ ಹಾಕೊಂಡು ಹೋಗ್ತೀನಿ. ಸೊ ಇದೇ ರೀತಿ ನೀವು ಕೂಡ ಡಿಫಾಲ್ಟಾಗಿ ಸೆಟ್ ಮಾಡ್ಕೊಬೋದು. ಸೊ ಆಟೋಮೆಟಿಕ್ಕಾಗಿ ಡಿಸ್ಕ್ರಿಪ್ಷನ್ ಬರೋ ರೀತಿ. ಸೊ ಯಾವ ರೀತಿ ಅಂತ ನಿಮ್ಗೆ ಯಾರು ಬೇಕಿತ್ತು ಅಂದರೆ ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ. ಆ ಒಂದು ವೀಡಿಯೋ ನಾನು ಇವಾಗ ಐ ಕಾರ್ಡಲ್ಲಿ ಹಾಕಿರ್ತೀನಿ, ಅದ್ರ ಮುಖಾಂತರ ನೋಡ್ಬೋದು. ಅದೇ ರೀತಿ ಈ ವಿಡಿಯೋ ಮುಗಿಬೇಕಾದ್ರೆ ಎಂಡ್ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ, ನೀವು ಆವಾಗಲಾರು ಆ ಒಂದು ವಿಡಿಯೋನ ನೋಡ್ಬೋದು. ಸೊ ನೀವು ಆ ರೀತಿ ಸೆಟ್ ಮಾಡ್ಕೊಂತು ಅಂದರೆ ಆಟೋಮೆಟಿಕ್ಕಾಗಿ ಡಿಸ್ಕ್ರಿಪ್ಷನ್ ಅನ್ನೋದು ಫಿಲ್ ಆಗುತ್ತೆ. ಸೊ ನಾನಿಲ್ಲಿ ಹಲೋ ಫ್ರೆಂಡ್ಸ್ ದಿಸ್ ವಿಡಿಯೋ ಐ ಆಮ್ ಎಕ್ಸ್ಪ್ಲೈನ್ಡ್ ಅಬೌಟ್ ಅಂತ ಹಾಕಿದ್ದೀನಿ ನೋಡಿ. ಸೊ ಇಲ್ಲಿ ನಾನು ಟೈಟಲಲ್ಲಿ ಏನು ಬರ್ಕೊಂಡಿದ್ದೆ ಅದನ್ನೇ ಕಾಪಿ ಮಾಡ್ಕೊಂಡಿದ್ದೆ. ನಾನು ಇವಾಗ ಅದನ್ನು ಪೇಸ್ಟ್ ಮಾಡ್ಕೊತೀನಿ. ಸೊ ಪೇಸ್ಟ್ ಮಾಡ್ಕೊತು ಅಂದರೆ ಮುಗೀತು. ಸೊ ನಾನಿಲ್ಲಿ ಏನು ವೀಡಿಯೋ ಮಾಡಿರ್ತೀನಿ ಆ ವೀಡಿಯೋದೇ ನಾನು ಟೈಟಲ್ನ ಇಲ್ಲಿ ಹಾಕೊಂಡಂಗೆ ಆಯಿತು. ಇನ್ನು ನೆಕ್ಸ್ಟು ಡಿಸ್ಕ್ರಿಪ್ಷನಲ್ಲಿ ನಾನು ಮಿಕ್ಕಿದ್ದು ಏನಿದೆ ಲೈಕು ಶೇರು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇದೆ. ಅದು ಬಿಟ್ಟರೆ ನಾನು ಒಂದು ವಾಟ್ಸಪ್ ಅಕೌಂಟು ಲಿಂಕ್ ಕೊಟ್ಟಿದ್ದೀನಿ. ಅದು ಬಿಟ್ಟರೆ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ಗಳದ್ದು ಲಿಂಕ್ ಕೊಟ್ಟಿದ್ದೀನಿ. ಅದು ಬಿಟ್ಟರೆ ನಾನು ಯೂಟ್ಯೂಬ್ಗೋಸ್ಕರ ಏನು ಎಕ್ವಿಪ್ಮೆಂಟ್ಸ್ಗಳನ್ನ ಯೂಸ್ ಮಾಡ್ತೀನಿ, ಸೊ ಅದರದ್ದು ಅಫಿಲೇಟ್ ಲಿಂಕ್ಸ್ನ ಕೊಟ್ಟಿದ್ದೀನಿ. ಸೊ ಈ ಒಂದು ಅಫಿಲೇಟ್ ಲಿಂಕ್ಸ್ನ ನೀವು ಕೂಡ ಕ್ರಿಯೇಟ್ ಮಾಡ್ಕೊಬೋದು. ಇದರಿಂದ ಕೂಡ ನಿಮಗೆ ಅರ್ನಿಂಗ್ಸ್ ಇದೆ. ಸೊ ಇದು ಯಾವ ರೀತಿ ಮಾಡ್ಕೊಬೇಕು ಅಂತ ನಿಮ್ಗೆ ಯಾರು ವೀಡಿಯೋ ಬೇಕಿತ್ತು ಅಂದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ನಾನು ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಇನ್ನು ನೆಕ್ಸ್ಟ್ ನಿಮ್ಗೆ ಇಲ್ಲಿ ತಮ್ಮೇಲ್ ಹಾಕೋದಕ್ಕೆ ಬರುತ್ತೆ. ಇಲ್ಲಿ ನೀವು ತಮ್ಮೇಲ್ನ ಮಸ್ಟ್ ಆ್ಯಂಡ್ ಶೂಟ್ ಮಾಡ್ಕೊಳ್ಳೇಬೇಕು. ಸೊ ತಮ್ಮೇಲ್ ಯಾವ ರೀತಿ ಮಾಡೋದು ಅಂತ ನಿಮ್ಗೆ ಯಾರು ವೀಡಿಯೋ ಬೇಕಿತ್ತು ಅಂದರೆ ನಾನು ಆಲ್ರೆಡಿ ವೀಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಆ ಒಂದು ವೀಡಿಯೋ ನಾನು ಇವಾಗ ಐ ಕಾರ್ಡಲ್ಲಿ ಹಾಕಿರ್ತೀನಿ, ಅದ್ರ ಮುಖಾಂತರ ನೋಡ್ಬೋದು. ಅದೇ ರೀತಿ ಈ ವಿಡಿಯೋ ಮುಗಿಬೇಕಾದ್ರೆ ಎಂಡ್ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ, ನೀವು ಆವಾಗಲಾರು ಆ ಒಂದು ವೀಡಿಯೋನ ನೋಡ್ಬೋದು. ಸೊ ಇಲ್ಲಿ ಅಪ್ಲೋಡ್ ತಮ್ಮೇಲ್ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಗೆ ಇಲ್ಲಿ ಎಲ್ಲ ರೀತಿ ನಿಮಗೆ ಫೋಟೋಸ್ಗಳು ಬರುತ್ತೆ. ಸೊ ನೀವೇನು ತಮ್ಮೇಲ್ ಮಾಡ್ಕೊಂಡಿರ್ತೀರ ಆ ಒಂದು ತಮ್ಮೇಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನು ಇಲ್ಲೊಂದು ತಮ್ಮೇಲ್ನ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನೀವಿಲ್ಲಿ ಡನ್ ಅಂತ ಇದೆ ನೋಡಿ, ಈ ಒಂದು ಡನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂತು ಅಂದರೆ ನಿಮಗೆ ಆ ಒಂದು ತಮ್ಮೇಲು ಅಪ್ಲೋಡ್ ಆಗುತ್ತೆ. ಸೊ ಅಪ್ಲೋಡ್ ಆದ ನಂತರ ನೆಕ್ಸ್ಟು ಪ್ಲೇಲಿಸ್ಟ್ನು ಕೂಡ ನೀವಿಲ್ಲಿ ಆ್ಯಡ್ ಮಾಡ್ಕೊಬೋದು. ಅಂದರೆ ನೀವು ಯಾವ ಒಂದು ವೀಡಿಯೋ ಮಾಡಿರ್ತೀರ ಆ ವೀಡಿಯೋಗೆ ರಿಲೆವೆಂಟೆಡ್ ಆಗಿ ಪ್ಲೇಲಿಸ್ಟ್ನು ಕೂಡ ಆ್ಯಡ್ ಮಾಡ್ಕೊಬೋದು. ಸೊ ಪ್ಲೇಲಿಸ್ಟ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ. ಆ ಒಂದು ವೀಡಿಯೋನು ನಾನು ಐ ಕಾರ್ಡಲ್ಲಿ ಹಾಕಿರ್ತೀನಿ, ಅದ್ರ ಮುಖಾಂತರ ನೋಡ್ಬೋದು. ಅದೇ ರೀತಿ ಈ ವಿಡಿಯೋ ಮುಗಿಬೇಕಾದ್ರೆ ಎಂಡ್ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ, ಅವಾಗಲಾರು ನೋಡ್ಬೋದು. ಸೊ ನಾನು ಸಿಂಪಲ್ ಆಗಿ ಎಲ್ಲ ವೀಡಿಯೋದು ಸೇರಿಸಿ ಒಂದು ಪ್ಲೇಲಿಸ್ಟ್ ಲಿಂಕ್ನೇ ಕೊಟ್ಬಿಟ್ಟಿರ್ತೀನಿ ಐ ಕಾರ್ಡು ಎಂಡ್ ಸ್ಕ್ರೀನಲ್ಲಿ. ಸೊ ಆ ಪ್ಲೇಲಿಸ್ಟ್ನ ಓಪನ್ ಮಾಡ್ಕೊತವರೆ ನಿಮಗೆ ಯೂಟ್ಯೂಬ್ ರಿಲೇಟೆಡ್ ಪ್ರತಿಯೊಂದು ಡೀಟೇಲ್ಸು ಕೂಡ ಸಿಗುತ್ತೆ. ಸೊ ಇನ್ನು ನೆಕ್ಸ್ಟು ನಾನಿಲ್ಲಿ ಪ್ಲೇಲಿಸ್ಟ್ ಏನು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ, ನಾನು ಸಿಂಪಲಾಗಿ ಹಾಗೆ ಬಿಡ್ತೀನಿ. ಸೊ ಇನ್ನು ನೆಕ್ಸ್ಟು ನಿಮಗಿಲ್ಲಿ ಆಡಿಯನ್ಸ್ದು ಡೀಟೇಲ್ಸ್ನ ಕೊಡಬೇಕಾಗುತ್ತೆ. ಅಂದರೆ ನೀವು ಚಿಲ್ಡ್ರನ್ ಬೇಸ್ಡ್ ವೀಡಿಯೋ ಮಾಡಿದ್ದೀರಾ ಇಲ್ಲ ಎಲ್ಲರೂ ನೋಡೋವಂಥ ವೀಡಿಯೋ ಮಾಡಿದ್ದೀರಾ ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ನಾನು ಎಲ್ಲರೂ ನೋಡೋವಂಥ ವೀಡಿಯೋ ಮಾಡಿದ್ದೀನಿ, ಹಂಗಾಗಿ ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಇದೆ ನೋಡಿ, ಇದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಏಜು ಅಷ್ಟೇ, ನೀವು ಏಜ್ ರಿಸ್ಟ್ರಿಕ್ಷನ್ನು ಕೂಡ ಹಾಕ್ಬೋದು. ನೀವು ಯಾರು 18+ ಕಂಟೆಂಟ್ಗಳನ್ನ ಮಾಡಿತ್ತು ಅಂದರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟು ನೀವು ಇಲ್ಲಿ ಸಿ ಮೋರ್ ಅಂತ
ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೀವು ಏನಾದರೂ ಪೇಯ್ಡ್ ಪ್ರಮೋಷನ್ ಮಾಡಿತ್ತು ಅಂದರೆ ಈ ಒಂದು ಚೆಕ್ ಬಾಕ್ಸ್ನ ಟಿಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಬಿಡಿ. ಇನ್ನು ನೆಕ್ಸ್ಟು ಆಲ್ಟರ್ಡ್ ಕಂಟೆಂಟ್ ಅಂತ ಇದೆ. ಇದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಸೊ ಅದರದ್ದು ಕೂಡ ನಾನು ಇವಾಗ ಐ ಕಾರ್ಡ್ ಮತ್ತು ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ, ನೀವು ಅದ್ರ ಮುಖಾಂತರ ಕೂಡ ನೋಡ್ಬೋದು. ಸೊ ಇದೇನಪ್ಪ ಅಂದರೆ ನೀವು AI ಮುಖಾಂತರ ಏನಾದ್ರು ನೀವು ವಿಡಿಯೋ ಮಾಡಿತ್ತು ಅಂದರೆ ನೀವು ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. AI ಮುಖಾಂತರ ವಿಡಿಯೋ ಮಾಡಿಲ್ಲ ಅಂದರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇದು ಮಸ್ಟ್ ಆ್ಯಂಡ್ ಶೂಟು. ನೀವು ಎಲ್ಲೇ ಅಪ್ಲೋಡ್ ಮಾಡಿ, ಯೂಟ್ಯೂಬ್ ಆ್ಯಪಲ್ಲೇ ಅಪ್ಲೋಡ್ ಮಾಡಿ, ಇಲ್ಲ YT ಸ್ಟುಡಿಯೋ ಆ್ಯಪಲ್ಲೇ ಅಪ್ಲೋಡ್ ಮಾಡಿ, ಬಟ್ ನೀವು ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿಬಿಟ್ಟು ಇದನ್ನು ಆಲ್ಟರ್ಡ್ ಕಂಟೆಂಟ್ ಅಂತ ಇದೆ ನೋಡಿ, ಇದನ್ನು ಮಸ್ಟ್ ಆ್ಯಂಡ್ ಶೂಟ್ ಪ್ರತಿಯೊಬ್ಬರು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳೇಬೇಕು. ಸೆಲೆಕ್ಟ್ ಮಾಡ್ಕೊಳ್ಳಿಲ್ಲ ಅಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಏನೇನು ಪ್ರಾಬ್ಲಮ್ ಆಗುತ್ತೆ ಅಂತ ಸೊ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ನೀವು ಅದನ್ನು ನೋಡ್ಕೋಬೋದು. ಇನ್ನು ನೆಕ್ಸ್ಟು ನೀವು ಇಲ್ಲಿ ಆಟೋಮೆಟಿಕ್ ಚಾಪ್ಟರ್ಸ್ ಅಂತ ಇದೆ. ಸೊ ಇದು ಹಾಗೇ ಇರಲಿ, ಇದೇನು ನೀವು ಅನ್ಟಿಕ್ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಇದು ನೆಕ್ಸ್ಟು ಫೀಚರ್ಡ್ ಪ್ಲೇಸಸ್ ಅಂತ ಇದೆ, ಇದು ಕೂಡ ಹಾಗೇ ಇರಲಿ. ಸೊ ಇದೇನು ನೀವು ಅನ್ಟಿಕ್ ಮಾಡೋದಕ್ಕೆ ಹೋಗ್ಬೇಡಿ. ಅದೇ ರೀತಿ ನೆಕ್ಸ್ಟ್ ನಿಮಗೆ ಆಟೋಮೆಟಿಕ್ ಕಾನ್ಸೆಪ್ಟ್ಸ್ ಅಂತ ಇದೆ, ಇದು ಕೂಡ ಹಾಗೆ ಟಿಕ್ಕಲ್ಲೇ ಇರಲಿ. ಸೊ ಇದೇನು ನೀವು ಅನ್ಟಿಕ್ ಮಾಡೋದಕ್ಕೆ ಹೋಗ್ಬೇಡಿ. ಇನ್ನು ನೆಕ್ಸ್ಟು ಇದು ಮೋಸ್ಟ್ ಇಂಪಾರ್ಟೆಂಟು ಟ್ಯಾಗ್ಸು. ಸೊ ನೀವು ಟ್ಯಾಗ್ ಹಾಕ್ತಿರಲ್ಲ, ಆ ಥರದ ಟ್ಯಾಗ್ ಅಲ್ಲ, ಇದು ಕಾಮ ಹಾಕೊಂಡೋಗಿ ನೀವು ಟ್ಯಾಗ್ಸ್ಗಳನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಯಾವ ರೀತಿ ಅಂದರೆ ಇವಾಗ ನಾನು ಯೂಟ್ಯೂಬ್ಗೆ ಯಾವ ರೀತಿ ವೀಡಿಯೋಸ್ಗಳನ್ನ ಲೆಂತ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದಕ್ಕೆ ನೀವು ಯಾವ ರೀತಿ ಹಾಕ್ಬೋದು ಅಂದರೆ ಹೌ ಟು ಅಪ್ಲೋಡ್ ಲೆಂತ್ ವಿಡಿಯೋ ಆನ್ ಯೂಟ್ಯೂಬ್, ಇಲ್ಲ ಹೌ ಟು ಅಪ್ಲೋಡ್ ಲೆಂತ್ ವಿಡಿಯೋ ಇನ್ ಯೂಟ್ಯೂಬ್ ಇನ್ ಕನ್ನಡ, ಯೂಟ್ಯೂಬ್ ವಿಡಿಯೋ ಅಪ್ಲೋಡ್, ಸೊ ಯೂಟ್ಯೂಬ್ ವಿಡಿಯೋ, ಯೂಟ್ಯೂಬ್ ಇಂಡಿಯಾ. ಸೊ ಈ ರೀತಿ ನೀವು ಟ್ಯಾಗ್ಸ್ಗಳನ್ನ ಹಾಕಬೇಕಾಗುತ್ತೆ. ಇದನ್ನು ಕಾಮ ಹಾಕ್ಕೊಂಡು ನೀವು ಟ್ಯಾಗ್ಸ್ಗಳನ್ನ ಹಾಕಬೇಕಾಗುತ್ತೆ. ಹಾಕಿದ ನಂತರ ನೆಕ್ಸ್ಟು ನಿಮ್ಗೆ ಇಲ್ಲಿ ಲ್ಯಾಂಗ್ವೇಜ್ ಆ್ಯಂಡ್ ಕ್ಯಾಪ್ಷನ್ ಸರ್ಟಿಫಿಕೇಷನ್ ಅಂತ ಇದೆ. ಅಂದರೆ ನೀವು ವಿಡಿಯೋ ಯಾವ ಒಂದು ಲ್ಯಾಂಗ್ವೇಜಲ್ಲಿ ನೀವು ವೀಡಿಯೋನ ಮಾಡ್ತಾ ಇದ್ದೀರಾ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇವೆಲ್ಲ ಕಂಪಲ್ಸರಿ ಏನಿಲ್ಲ, ಬಟ್ ಸೆಲೆಕ್ಟ್ ಮಾಡ್ಕೊಂತು ಅಂದರೆ ತುಂಬ ಒಳ್ಳೆಯದು. ಸೊ ಆಲ್ಗೋರಿದಮ್ಗೆ ಗೊತ್ತಾಗುತ್ತೆ ಸೊ ಯಾರಿಗೆ ಇದನ್ನು ಸಜೆಸ್ಟ್ ಮಾಡಬೇಕು, ಯಾರಿಗೆ ಸಜೆಸ್ಟ್ ಮಾಡಬಾರ್ದು ಅನ್ನೋದು. ಸೊ ಯೂಟ್ಯೂಬ್ ಆಲ್ಗೋರಿದಮ್ಗೆ ಗೊತ್ತಾಗುತ್ತೆ. ಹಂಗಾಗಿ ಇದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಾನು ಆಬ್ವಿಯಸ್ಲಿ ನಾನು ಎಲ್ಲ ವೀಡಿಯೋನು ಕನ್ನಡದಲ್ಲೇ ಮಾಡೋದ್ರಿಂದ ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಅದೇ ರೀತಿ ಕ್ಯಾಪ್ಷನ್ ಸರ್ಟಿಫಿಕೇಷನ್ ಅಂತ ಇದೆ, ಇದು ನನ್ನಲ್ಲೇ ಇರಲಿ. ಸೊ ಇದೇನು ನೀವು ಕ್ಲಿಕ್ ಮಾಡೋದಕ್ಕೆ ಹೋಗ್ಬೇಡಿ. ಇನ್ನು ನೆಕ್ಸ್ಟು ರೆಕಾರ್ಡಿಂಗ್ ಡೇಟ್ ಆ್ಯಂಡ್ ಲೊಕೇಶನ್ ಅಂತ ಇದೆ. ಸೊ ನೀವು ಯಾವತ್ತು ವೀಡಿಯೋ ರೆಕಾರ್ಡ್ ಮಾಡಿರ್ತೀರೋ ಸೊ ಅದೊಂದು ಡೇಟ್ನು ಕೂಡ ಹಾಕೋಬೋದು. ಇದೆಲ್ಲ ಆಪ್ಷನಲ್ ಆಗಿದೆ, ಹಾಕಲೇಬೇಕು ಅಂತ ಏನು ಇದಿಲ್ಲ. ಬಟ್ ನಿಮ್ಗೆ ಹಾಕೋಕ್ಕೆ ಇಷ್ಟ ಇತ್ತು ಅಂದರೆ ಸೊ ಈ ಒಂದು ರೆಕಾರ್ಡಿಂಗ್ ಡೇಟ್ನು ಕೂಡ ಹಾಕಿ, ಲೊಕೇಶನ್ನು ಅಷ್ಟೇ ನೀವು ಎಲ್ಲಿ ವೀಡಿಯೋ ಶೂಟ್ ಮಾಡಿರ್ತೀರ ಸೊ ಅದ್ರದ್ದು ಲೊಕೇಶನ್ ಕೂಡ ನೀವು ಇಲ್ಲೇ ಆ್ಯಡ್ ಮಾಡ್ಕೊಬೋದು. ಇದು ಕೂಡ ಅಷ್ಟೇ ಆಪ್ಷನಲ್ಲು. ಸೊ ಹಾಕಲೇಬೇಕು ಅಂತ ಏನಿಲ್ಲ. ಸೊ ಲೊಕೇಶನ್ ಹಾಕ್ತು ಅಂದರೆ ಒಂದು ಬೆನಿಫಿಟ್ಟು, ಸೊ ಆ ಲೊಕೇಶನಲ್ಲಿ ಏನಾದರೂ ಸರ್ಚ್ ಮಾಡ್ತಾ ಇತ್ತು ಅಂದರೆ ಅದ್ರ ರಿಲೆವೆಂಟೆಡ್ಗೂ ಕೂಡ ನಿಮ್ಮ ವಿಡಿಯೋ ಸಜೆಸ್ಟ್ ಮಾಡೋ ಸಾಧ್ಯತೆಗಳಿರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಕರ್ನಾಟಕ ಅಂತ ಲೊಕೇಶನ್ ಸೆಲೆಕ್ಟ್ ಮಾಡ್ತು ಅಂದರೆ ಕರ್ನಾಟಕದ ರಿಲೇಟೆಡ್ ಯಾರು ಸರ್ಚ್ ಮಾಡ್ತು ಅಂದರೆ ನಿಮ್ಮ ಒಂದು ವಿಡಿಯೋ ಕೂಡ ಸಜೆಸ್ಟ್ ಮಾಡೋ ಸಾಧ್ಯತೆಗಳಿರುತ್ತೆ. ಸೊ ಹಂಗಾಗಿ ಲೊಕೇಶನ್ನು ಕೂಡ ನೀವು ಆ್ಯಡ್ ಮಾಡ್ಕೊಬೋದು. ಸೊ ನೆಕ್ಸ್ಟ್ ನಿಮಗೆ ಲೈಸೆನ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಅಂತ ಇದೆ. ಇದು ಯಾವುದೇ ರೀತಿ ಚೇಂಜಸ್ ಮಾಡೋದಕ್ಕೆ ಹೋಗ್ಬೇಡಿ, ಇದು ಹಾಗೆ ಇರಲಿ, ಸ್ಟ್ಯಾಂಡರ್ಡ್ ಯೂಟ್ಯೂಬ್ ಲೈಸೆನ್ಸೇ ಇರಲಿ. ಸೊ ಇದನ್ನೇನು ನೀವು ಕ್ಲಿಕ್ ಮಾಡೋದಕ್ಕೆ ಹೋಗ್ಬೇಡಿ. ಇನ್ನು ನೆಕ್ಸ್ಟು ಶಾರ್ಟ್ಸ್ ರಿಮಿಕ್ಸಿಂಗ್ ಅಂತ ಇದೆ. ಅಂದರೆ ನಿಮ್ಮೊಂದು ಲೆಂತ್ ವೀಡಿಯೋನ ಯಾರು ಶಾರ್ಟ್ಸ್ಗಳಿಗೆ ಯೂಸ್ ಮಾಡ್ಕೊಬೋದಾ ಅಂತ ಕೇಳ್ತಿದ್ದಾರೆ. ಸೊ ನಿಮಗೆ ಇಷ್ಟ ಇತ್ತು ಅಂದರೆ ಪರ್ಮಿಷನ್ ಕೊಡ್ಬೋದು, ಇಲ್ಲ ಅಂದರೆ ಡೋಂಟ್ ಅಲೋ ರಿಮಿಕ್ಸಿಂಗ್ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡ್ಕೊಬೋದು. ಸೊ ನಾನು ಅಲೋ ಅಂತಲೇ ಕೊಡ್ತೀನಿ. ಸೊ ನನ್ನ ಒಂದು ಲೆಂತ್ ವೀಡಿಯೋಸ್ಗಳನ್ನ ಬೇಕಾದರೆ ಶಾರ್ಟ್ಸಿಗೆ ನೀವುಗಳು ಯೂಸ್ ಮಾಡ್ಕೊಬೋದು. ಇನ್ನು ನೆಕ್ಸ್ಟು ಕ್ಯಾಟಗರಿ. ಸೊ ನೀವು ಏನು ವೀಡಿಯೋ ಮಾಡಿರ್ತೀರಾ ಸೊ ಒಂದು ವೀಡಿಯೋಗೆ ಸಂಬಂಧಪಟ್ಟಂಗೆ ಕ್ಯಾಟಗರಿ ಕೂಡ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಬರುತ್ತೆ, ಹಂಗಾಗಿ ನಾನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟು ಕಮೆಂಟ್ಸು ನಿಮಗೆ ಯಾವ ರೀತಿ ಬೇಕು. ಸೊ ಇಲ್ಲಿ ನಿಮಗೆ ಆನು ಮತ್ತು ಆಫ್ ಅಂತ ಇದೆ. ಆನಲ್ಲಿ ನಿಮಗೆ 3 ರೀತಿಯ ಆಪ್ಷನ್ ಬರುತ್ತೆ. ಒಂದು ನನ್ನು, ಇನ್ನೊಂದು ಬೇಸಿಕ್ಕು, ಇನ್ನೊಂದು ಸ್ಟ್ರಿಕ್ಟು ಮತ್ತು ಇನ್ನೊಂದು ಓಲ್ಡ್ ಆಲ್ ಅಂತ ಇದೆ. ನನ್ನ ಅಂದರೆ ಎಲ್ಲ ಕಮೆಂಟ್ಸು ಬರುತ್ತೆ. ಬೇಸಿಕ್ ಅಂದರೆ ಒಂದಷ್ಟು ಕಮೆಂಟ್ಸ್ಗಳು ಮಾತ್ರ ಬರುತ್ತೆ. ಏನಾದರೂ ನಿಮಗೆ ಏಡ್ ಸ್ಪೀಚ್ಗಳು ಯಾರು ಬೈದರು, ಕೆಟ್ಟದಾಗ ಏನಾದ್ರು ಬೈತು ಅಂತಾರೆ ಅದನ್ನು ಯೂಟ್ಯೂಬ್ ಅವರು ಓಲ್ಡ್ ಮಾಡಾಕ್ತಾರೆ. ಸೊ ಇನ್ನು ನೆಕ್ಸ್ಟು ಸ್ಟ್ರಿಕ್ಟ್ ಅಂದರೆ ಸೊ ತುಂಬ ಸ್ಟ್ರಿಕ್ಟ್ ಆಗಿರುತ್ತೆ. ಸೊ ನೀವೇ ಮ್ಯಾನ್ಯುವಲ್ ಆಗಿ ಕಮೆಂಟ್ಸ್ಗಳು ಯಾವ್ಯಾವ ಬರಬೇಕು ಯಾವ್ಯಾವ ಬರಬಾರ್ದು ಅಂತ ನೀವೇ ಸೆಲೆಕ್ಟ್ ಮಾಡ್ಕೊಬೋದು. ಓಲ್ಡ್ ಆಲ್ ಅಂತ ಕೊಡ್ತು ಅಂದರೆ ಎಲ್ಲ ಕಮೆಂಟ್ಸು ಕೂಡ ಓಲ್ಡ್ ಆಗಿರುತ್ತೆ, ನೀವೇ ಅಪ್ರೂವಲ್ ಮಾಡಿರೋ ಕಮೆಂಟ್ಗಳು ಮಾತ್ರ ಪಬ್ಲಿಕ್ ಆಗುತ್ತೆ. ಸೊ ಈ ರೀತಿ ನಿಮಗೆ ಕಮೆಂಟ್ಸ್ ಸೆಲೆಕ್ಷನ್ ಕೂಡ ಇದೆ. ಇನ್ನು ನೆಕ್ಸ್ಟು ಆಫ್ ಅಂತ ಕ್ಲಿಕ್ ಮಾಡ್ತು ಅಂದರೆ ಇದು ಆಫಲ್ಲೇ ಇರುತ್ತೆ. ಇನ್ನು ನೆಕ್ಸ್ಟು ಶೋ ಹೌ ಮೆನಿ ವ್ಯೂವರ್ಸ್ ಲೈಕ್ ದಿಸ್ ವಿಡಿಯೋ ಅಂತ ಇದೆ. ಅಂದರೆ ನಿಮ್ಮ ಒಂದು ವಿಡಿಯೋನ ಎಷ್ಟು ಜನ ಲೈಕ್ ಮಾಡಿದ್ದಾರೆ ಅಂತ ವ್ಯೂವರ್ಸ್ಗಳಿಗೆ ತೋರಿಸ್ಬೇಕೋ ಬೇಡವೋ ಅಂತ ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು. ಸೊ ನಾನು ಇದನ್ನು ಹಂಗೆ ಬಿಡ್ತೀನಿ. ಇನ್ನು ನೆಕ್ಸ್ಟು ಇಲ್ಲಿ ಮಸ್ಟ್ ಇಂಪಾರ್ಟೆಂಟು ಇಲ್ಲಿ ಅಪ್ಲೋಡ್ ಅಂತ ಇದೆ ನೋಡಿ, ಇದು ಕಂಪ್ಲೀಟೆಡ್ ಅಂತ ಬಂದಿರಬೇಕು. ಅದೇ ರೀತಿ
ಪ್ರಾಸೆಸಿಂಗು ಅಷ್ಟೇ ಕಂಪ್ಲೀಟೆಡ್ ಅಂತ ಬಂದಿರಬೇಕು, ಚೆಕ್ಸ್ ಕೂಡ ಅಷ್ಟೇ ಕಂಪ್ಲೀಟೆಡ್ ಅಂತ ಬಂದಿರಬೇಕು. ಇಲ್ಲಿ ನಿಮ್ಗೆ ಏನಾದ್ರು ಅಪ್ಲೋಡ್ ಆಗ್ತಾ ಇತ್ತು, ಪ್ರಾಸೆಸಿಂಗ್ ಆಗ್ತಾ ಇತ್ತು, ಚೆಕ್ಸ್ ಆಗ್ತಾ ಇತ್ತು ಅಂದರೆ ಸೊ ನೀವು ಯಾವುದೇ ರೀತಿ ಡೈರೆಕ್ಟು ಅಪ್ಲೋಡ್ ಮಾಡೋದಕ್ಕೆ ಹೋಗಬೇಡಿ, ನೆಕ್ಸ್ಟ್ ಆಪ್ಷನ್ಗೂ ಕೂಡ ಹೋಗೋದಕ್ಕೆ ಹೋಗಬೇಡಿ. ಸೊ ಇಲ್ಲಿ ಕಂಪ್ಲೀಟ್ ಆಗೋವರೆಗೂ ಸೊ ವೆಯ್ಟ್ ಮಾಡಿ ಅಂತಲೇ ಹೇಳ್ತೀನಿ. ಸೊ ಚೆಕ್ಸ್ ಮತ್ತು ಪ್ರಾಸೆಸಿಂಗು ಸ್ವಲ್ಪ ಟೈಮ್ ತೊಗೊಳುತ್ತೆ, ಒಂದು 15 to 20 ಮಿನಿಟ್ಸ್ ತನಕ ಟೈಮ್ ತೊಗೊಳುತ್ತೆ, ಆದಷ್ಟು ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟು ನೀವಿಲ್ಲಿ ನೆಕ್ಸ್ಟ್ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟು ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮಗೆ ನಿಮ್ಮ ಒಂದು ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಆಗಿತ್ತು ಅಂದರೆ ಇಲ್ಲಿ ನೀವು ಮಾನಿಟೈಸೇಷನ್ ಆನ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಮಾನಿಟೈಸೇಷನ್ ಸೆಲೆಕ್ಟ್ ಅಂತ ಇದೆ ನೋಡಿ, ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ಆನ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಡನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟು ನೀವೇನಾದ್ರು ಮಿಡ್ ರೋಲ್ ಆ್ಯಡ್ಸ್ಗಳನ್ನ ಆ್ಯಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಇಲ್ಲಿ ರಿವ್ಯೂ ಪ್ಲೇಸ್ಮೆಂಟ್ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ಮಿಡ್ ರೋಲ್ ಆ್ಯಡ್ಸ್ಗಳನ್ನು ನೀವು ಹಾಕ್ಬೋದು. ಇಲ್ಲಿ ನೀವು ಟೈಮ್ ಲೈನ್ ಇದೆ ನೋಡಿ, ಈ ಒಂದು ಟೈಮ್ ಲೈನ್ನ ನೀಟಾಗಿ ಕೂರಿಸ್ಕೊಂಡು ಸೊ ಎಲ್ಲೆಲ್ಲಿಗೆ ಆ್ಯಡ್ಸ್ಗಳು ಬರಬೇಕು ಸೊ ಅಲ್ಲಲ್ಲಿಗೆ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು. ಇಲ್ಲಿ ಆ್ಯಡ್ ಬ್ರೇಕ್ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡ್ತು ಅಂದರೆ ಸೊ ಇಲ್ಲಿಗೊಂದು ಆ್ಯಡ್ ಬರುತ್ತೆ. ಸೊ ಅದೇ ರೀತಿ ಇಲ್ಲಿಗೊಂದು ಆ್ಯಡ್ ಬೇಕು ಅಂದರೆ ಇಲ್ಲಿಗೊಂದು ಆ್ಯಡ್ ಬ್ರೇಕ್ ಅಂತ ಕ್ಲಿಕ್ ಮಾಡಿ, ಇಲ್ಲಿಗೊಂದು ಆ್ಯಡ್ ಬೇಕು ಅಂದರೆ ಇಲ್ಲಿಗೊಂದು ಆ್ಯಡ್ ಬ್ರೇಕ್ ಅಂತ ಹಾಕಿ. ಸೊ ಇದೇ ರೀತಿ ನೀವು ಮಿಡ್ ರೋಲ್ ಆ್ಯಡ್ಸ್ಗಳನ್ನು ನೀವು ಆ್ಯಡ್ ಮಾಡ್ಕೊಬೋದು. ಸೊ ಜಾಸ್ತಿ ಆ್ಯಡ್ಸ್ಗಳನ್ನು ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ, ಸೊ ವ್ಯೂವರ್ಸ್ಗಳಿಗೆ ಕಿರಿಕಿರಿ ಆಗುತ್ತೆ, ಆಮೇಲೆ ಜಾಸ್ತಿ ವೀಡಿಯೋ ನೋಡೋದಕ್ಕೆ ಬರೋದಿಲ್ಲ ಹಂಗಾಗಿ. ಸೊ ಈ ರೀತಿ ಮಿಡ್ ರೋಲ್ ಆ್ಯಡ್ಸ್ನ ಆ್ಯಡ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ಕಂಟಿನ್ಯೂ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂತು ಅಂದರೆ ನಿಮಗೆ ಈ ರೀತಿ ಬರುತ್ತೆ. ಇನ್ನು ನೆಕ್ಸ್ಟು ನಿಮ್ಮ ಒಂದು ಮೊಬೈಲ್ ಸ್ಕ್ರೀನ್ ಹಾಗೆ ಝೂಮ್ ಮಾಡ್ಕೊಳ್ಳಿ. ಝೂಮ್ ಮಾಡ್ಕೊಂತು ಅಂದರೆ ಇಲ್ಲಿ ನೆಕ್ಸ್ಟ್ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟು ನಿಮಗಿಲ್ಲಿ ಆ್ಯಡ್ ಸೂಟಬಿಲಿಟಿ ಬರುತ್ತೆ. ಸೊ ಈ ಒಂದು ಆ್ಯಡ್ ಸೂಟಬಿಲಿಟಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ನೀವ್ಯಾರು ಇಂಪ್ರಾಪರೇಟ್ ಲ್ಯಾಂಗ್ವೇಜಲ್ಲಿ ಏನಾದ್ರು ಮಾತಾಡಿತ್ತು ಅಂದರೆ ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಬೇಕು. ಅಡಲ್ಟ್ ಕಂಟೆಂಟ್ ಮಾಡಿತ್ತು ಅಂದರೆ ಅಡಲ್ಟ್ ಕಂಟೆಂಟ್ ಅಂತ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ವೈಲೇಷನ್ ಮಾಡಿತ್ತು ಅಂದರೆ ವೈಲೇಷನ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ಈ ರೀತಿ ನಿಮಗೆ ಸಾಕಷ್ಟು ಆಪ್ಷನ್ಸ್ಗಳಿದೆ. ಸೊ ನೀವ್ಯಾರು ನಿಮ್ಮ ಒಂದು ವೀಡಿಯೋದಲ್ಲಿ ಏನಾದ್ರು ರೂಲ್ ಬ್ರೇಕ್ ಆಗಿತ್ತು ಅಂದರೆ ಅದನ್ನು ನೀವು ಇಲ್ಲಿ ಒಪ್ಕೋಬೇಕಾಗುತ್ತೆ. ಸೊ ನೀವು ಯಾವುದೇ ರೀತಿ ರೂಲ್ ಬ್ರೇಕ್ ಮಾಡಿಲ್ಲ, ಸೊ ನೀವು ಆ್ಯಡ್ ಫ್ರೆಂಡ್ಲಿ ಕಂಟೆಂಟ್ ಮಾಡಿದ್ದೀರಾ ಅಂದರೆ ಇಲ್ಲಿ ಕೆಳಗಡೆ ನನ್ ಆಫ್ ದ ಎಬೋ ಅಂತ ಇರುತ್ತೆ. ಸೊ ನಾನು ಇವಾಗ ತೋರಿಸ್ತೀನಿ ನೋಡಿ, ಇಲ್ಲಿ ನನ್ ಆಫ್ ದ ಎಬೋ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವಿಲ್ಲಿ ಸಬ್ಮಿಟ್ ರೇಟಿಂಗ್ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ಇದು ಸೆಲೆಕ್ಟ್ ಮಾಡ್ಕೊಂತು ಅಂದರೆ ನಿಮಗೆ $green ಅನ್ನೋದು ಬರುತ್ತೆ. ಇಫ್ ಇನ್ ಕೇಸ್ ನೀವೇನಾದ್ರು ಇಂಪ್ರಾಪರೇಟ್ ಲ್ಯಾಂಗ್ವೇಜು, ಅಡಲ್ಟ್ ಕಂಟೆಂಟು, ವೈಲೇಷನ್ನು ಸೊ ಈ ರೀತಿ ನೀವೇನಾದ್ರು ಮಾಡಿತ್ತು ವೀಡಿಯೋಸ್ಗಳನ್ನು ಅಂದರೆ ಸೊ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂತು ಅಂದರೆ $1 ಬರುತ್ತೆ, ಬಟ್ ತೊಂದರೆ ಇಲ್ಲ, ನೀವು $1 ಬಂದರೂ ಕೂಡ ಪರವಾಗಿಲ್ಲ, ಬಟ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವೇನು ತಪ್ಪು ಮಾಡಿದ್ದೀರಾ ಅದನ್ನು ಒಪ್ಕೊಳ್ಳಿ ಅಂತ ಹೇಳ್ತೀನಿ, ಇಲ್ಲಾಂದರೆ ನಾಳೆ ದಿನ ಮಾನಿಟೈಸೇಷನ್ಗೆ ತೊಂದರೆ ಆಗುತ್ತೆ ಹಾಗಾಗಿ. ಸೊ ಇನ್ನು ನೆಕ್ಸ್ಟು ನೀವಿಲ್ಲಿ ಬಾಟಮಲ್ಲಿ ನೆಕ್ಸ್ಟ್ ಅಂತ ಇದೆ ನೋಡಿ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟು ನಿಮಗೆ ಈ ರೀತಿ ಬರುತ್ತೆ. ಇಲ್ಲಿ ನೀವು ಐ ಕಾರ್ಡ್ ಎಂಡ್ ಸ್ಕ್ರೀನ್ ಹಾಕಬೇಕಾಗುತ್ತೆ. ಅಂದರೆ ಇವಾಗ ನಾನು ಯೂಟ್ಯೂಬ್ ವೀಡಿಯೋಸ್ಗಳನ್ನ ಯಾವ ರೀತಿ ಅಪ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ವೀಡಿಯೋದಲ್ಲೇ ನಾನು ಎಷ್ಟು ಸತಿ ಹೇಳಿದೆ ನೋಡಿ, ಐ ಕಾರ್ಡಲ್ಲಿ ವೀಡಿಯೋ ಹಾಕಿರ್ತೀನಿ, ಎಂಡ್ ಸ್ಕ್ರೀನಲ್ಲಿ ವೀಡಿಯೋ ಹಾಕಿರ್ತೀನಿ ಅಂತ ತುಂಬ ಸತಿ ನಾನು ಹೇಳಿದೆ ಅಲ್ವಾ. ಸೊ ಇಲ್ಲಿ ವೀಡಿಯೋನ ಹಾಕಬೇಕಾಗುತ್ತೆ. ಅಂದರೆ ನೀವೇನು ವೀಡಿಯೋ ಮಾಡಿರ್ತೀರ ಆ ಒಂದು ವೀಡಿಯೋಗೆ ರಿಲೆವೆಂಟೆಡ್ ಆಗಿ ನೀವು ಇಲ್ಲಿ ಐ ಕಾರ್ಡು ಎಂಡ್ ಸ್ಕ್ರೀನ್ ಹಾಕ್ತು ಅಂದರೆ ಸೊ ನಿಮ್ಮ ಒಂದು ವ್ಯೂವರ್ಸ್ನ ಇನ್ನಷ್ಟು ಹೊತ್ತು ನೀವು ಹಿಡಿದಿಟ್ಕೋಬೋದು. ಸೊ ಇನ್ನೂ ಜಾಸ್ತಿ ನೀವು ಎಂಗೇಜ್ಮೆಂಟ್ನ ಬೆಳೆಸ್ಕೊಬೋದು. ಹಂಗಾಗಿ ನೀವು ಆದಷ್ಟು ಐ ಕಾರ್ಡು ಎಂಡ್ ಸ್ಕ್ರೀನ್ನ ಹಾಕಬೇಕಾಗುತ್ತೆ. ಸೊ ನಿಮ್ಮ ಒಂದು ವೀಡಿಯೋಗೆ ರಿಲೆವೆಂಟೆಡ್ ಆಗಿ ಐ ಕಾರ್ಡು ಎಂಡ್ ಸ್ಕ್ರೀನ್ನ ಹಾಕಿ. ಸೊ ಇಲ್ಲಿ ಐ ಕಾರ್ಡ್ ಹಾಕೋದು ತುಂಬಾ ಸಿಂಪಲ್ ಆಗಿದೆ. ಇಲ್ಲಿ ಆ್ಯಡ್ ಅಂತ ಇದೆ ನೋಡಿ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ಸೊ ನಿಮಗೆ ಐ ಕಾರ್ಡ್ ಅನ್ನೋದು ಬರುತ್ತೆ. ಸೊ ಇಲ್ಲಿ ನಿಮಗೆ ಯಾವ ಒಂದು ಪ್ಲೇಸಿಗೆ ಐ ಕಾರ್ಡ್ ಹಾಕಬೇಕು ಆ ಒಂದು ಟೈಮ್ ಲೈನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ನೀವು ಇಲ್ಲಿ ವಿಡಿಯೋ, ಪ್ಲೇಲಿಸ್ಟ್, ಚಾನಲ್, ಲಿಂಕ್ಸ್ ಸೊ ಇದಿಷ್ಟನ್ನು ಕೂಡ ನೀವು ಐ ಕಾರ್ಡಲ್ಲಿ ಆ್ಯಡ್ ಮಾಡ್ಕೊಬೋದು. ಸೊ ಐ ಕಾರ್ಡ್ ಬಂದು ನಿಮಗೆ 5 ಐ ಕಾರ್ಡ್ ಹಾಕೋದಕ್ಕೆ ಬರುತ್ತೆ, ಎಂಡ್ ಸ್ಕ್ರೀನ್ ಬಂದು 4 ಹಾಕೋದಕ್ಕೆ ಬರುತ್ತೆ. ಸೊ ನಾನು ಫಾರ್ ಎಕ್ಸಾಂಪಲ್ಗೋಸ್ಕರ ಒಂದು ವೀಡಿಯೋ ಸುಮ್ಮನೆ ನಿಮಗೆ ತೋರಿಸೋದಕ್ಕೋಸ್ಕರ ಒಂದು ವೀಡಿಯೋನ ಐ ಕಾರ್ಡ್ಗೆ ಹಾಕಿ ತೋರಿಸ್ತೀನಿ. ಇಲ್ಲಿ ವಿಡಿಯೋ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೀವು ಒಂದು ಚಾನಲಲ್ಲಿ ಯಾವೆಲ್ಲ ಒಂದು ವೀಡಿಯೋಸ್ಗಳು ಅಪ್ಲೋಡ್ ಆಗಿದೆ ಎಲ್ಲವೂ ಕೂಡ ತೋರಿಸುತ್ತೆ. ಸೊ ನೀವು ಇದರಲ್ಲಿ ಯಾವುದಾದ್ರೂ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಬೋದು. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ತಾ ಇದ್ದೀರಾ ಐ ಕಾರ್ಡ್ ಅನ್ನೋದು ಆ್ಯಡ್ ಆಗಿದೆ. ಸೊ ಇಲ್ಲಿ ನೀವು ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂತು ಅಂದರೆ ಒಂದು ವಿಡಿಯೋ ಸೇವ್ ಆಯಿತು. ಸೊ ಈ ರೀತಿ ನೀವು ಐ ಕಾರ್ಡ್ ಹಾಕಿದ್ದಾಯಿತು. ಎಂಡ್ ಸ್ಕ್ರೀನ್ ಕೂಡ ಅಷ್ಟೇ ಸಿಂಪಲ್ ಆಗಿದೆ. ಸೊ ನೀವು ಆ್ಯಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ಎಂಡ್ ಸ್ಕ್ರೀನ್ ಬರುತ್ತೆ. ಇಲ್ಲಿ ನೀವು ಫಾರ್ಮೆಟ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ಸೆಲೆಕ್ಟ್ ಮಾಡಿಕೊಂಡು ನೀವಿಲ್ಲಿ ಐ ಕಾರ್ಡು ಎಂಡ್ ಸ್ಕ್ರೀನ್ನ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಪ್ರತಿ ವಿಡಿಯೋದಲ್ಲೂ ಒಂದು ವಿಡಿಯೋ, ಒಂದು ಪ್ಲೇಲಿಸ್ಟು, 2 ಚಾನಲ್ಲು ಸೊ ನಾನು ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ. ಇದೇ ರೀತಿ ನೀವು ಕೂಡ ಹಾಕೊಬೋದು. ಸೊ ಇಲ್ಲಿ ನಿಮಗೆ ಚೇಂಜಸ್ ಮಾಡೋದಕ್ಕಿರುತ್ತೆ. ಸೊ ನಾನು ಪ್ಲೇಲಿಸ್ಟ್ ಚೇಂಜ್ ಮಾಡಬೇಕು ಅಂದರೆ
ಸೊ ಪ್ಲೇ ಲಿಸ್ಟ್ನು ಕೂಡ ಚೇಂಜ್ ಮಾಡ್ಬೋದು. ವೀಡಿಯೋ ಚೇಂಜ್ ಮಾಡಬೇಕಿತ್ತು ಅಂದರೆ ಇಲ್ಲಿ ವೀಡಿಯೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನು ಇಲ್ಲಿ ಯಾವುದಾದ್ರೂ ವೀಡಿಯೋನ ನಾನು ಚೇಂಜಸ್ ಮಾಡ್ಕೊಬೋದು. ಸೊ ಈ ರೀತಿ ಚೇಂಜಸ್ ಮಾಡಿಕೊಂಡು ಇಲ್ಲಿ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ಐ ಕಾರ್ಡು ಸೇವ್ ಆಯಿತು, ಎಂಡ್ ಸ್ಕ್ರೀನು ಸೇವ್ ಆಯಿತು. ಸೊ ಈ ರೀತಿ ಸೇವ್ ಮಾಡ್ಕೊಂಡ ನಂತರ ನೆಕ್ಸ್ಟು ನೀವು ಈ ಬಾಟಮಲ್ಲಿ ನೆಕ್ಸ್ಟ್ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಗೆ ಇಲ್ಲಿ ಚೆಕ್ಸ್ ಇರುತ್ತೆ. ಸೊ ನೀವು ಯಾರು ಕಾಪಿರೈಟ್ ಕಂಟೆಂಟ್ ಮಾಡಿತ್ತು ಅಂದರೆ ಕಾಪಿರೈಟ್ ಅಂತ ಇಲ್ಲಿ ತೋರಿಸುತ್ತೆ. ಅದೇ ರೀತಿ ಆ್ಯಡ್ ಸೂಟಬಿಲಿಟಿ, ಏನಾದ್ರು ನಿಮ್ಮದು ಆ್ಯಡ್ ಸೂಟಬಿಲಿಟಿಲಿ ಪ್ರಾಬ್ಲಮ್ ಇತ್ತು, ಎಲ್ಲೋ ಡಾಲರ್ ಬಂತು ಅಂದರೆ ಸೊ ಅದು ಕೂಡ ಇಲ್ಲಿ ತೋರಿಸುತ್ತೆ. ಸೊ ನಂದೆರಡು ರೈಟ್ ಮಾರ್ಕ್ ಇದೆ. ಸೊ ನಂದು ಯಾವುದೇ ರೀತಿ ಸಮಸ್ಯೆ ಇಲ್ಲ. ಇನ್ನು ನೆಕ್ಸ್ಟು ನೀವಿಲ್ಲಿ ನೆಕ್ಸ್ಟ್ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟು ನಿಮಗೆ ಈ ರೀತಿ ಬರುತ್ತೆ. ಸೊ ವಿಸಿಬಿಲಿಟಿ ಇದೆ, ಅಂದರೆ ನಿಮ್ಮ ಒಂದು ವಿಡಿಯೋನ ನೀವು ಯಾವ ರೀತಿ ಅಪ್ಲೋಡ್ ಮಾಡ್ತೀರಾ ಅಂತ ಕೇಳ್ತಿದ್ದಾರೆ. ಸೊ ಮೊದಲನೇದಾಗಿ ನಿಮಗೆ ಪ್ರೈವೇಟ್ ಅಂತ ಇದೆ, ಇದು ಪ್ರೈವೇಟಲ್ಲಿ ಅಪ್ಲೋಡ್ ಆಗುತ್ತೆ, ಇದು ಯಾರಿಗೂ ಕೂಡ ತೋರಿಸಲ್ಲ. ಸೊ ನಿಮ್ಮೊಬ್ರಿಗೆ ಮಾತ್ರ ಇರುತ್ತೆ ಈ ಒಂದು ವಿಡಿಯೋ. ಸೊ YT ಸ್ಟುಡಿಯೋ ಆ್ಯಪಲ್ಲಿ ಇರುತ್ತೆ, ಅದು ಬಿಟ್ಟರೆ ನೀವು ಒಬ್ಬರು ಮಾತ್ರ ಈ ಒಂದು ವಿಡಿಯೋನ ನೋಡ್ಬೋದು, ಯಾರು ಕೂಡ ನೋಡೋದಕ್ಕೂ ಆಗಲ್ಲ. ಇದು ಪ್ರೈವೇಟ್ ಆಪ್ಷನಿನ ಬೆನಿಫಿಟ್ಟು. ಇನ್ನು ಅನ್ಲಿಸ್ಟೆಡ್ ಅಂದರೆ ಇದನ್ನು ನೀವು ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಲಿಂಕ್ಗಳನ್ನು ಶೇರ್ ಮಾಡೋ ಮುಖಾಂತರ ಸೊ ಅವ್ರನ್ನ ಮಾತ್ರ ನೋಡೋದಕ್ಕೆ ಸೇರಿಸ್ಕೊಬೋದು. ಸೊ ಇನ್ನು ಮಿಕ್ಕಿದ್ದು ಪಬ್ಲಿಕ್ ಯಾರೂ ನೋಡೋದಕ್ಕಾಗಲ್ಲ, ಬರೀ ನೀವು ಯಾರ್ಯಾರಿಗೆ ಲಿಂಕ್ಗಳನ್ನು ಶೇರ್ ಮಾಡ್ತೀರೋ ಅವ್ರುಗಳು ಮಾತ್ರ ನೋಡೋದಕ್ಕೆ ಸಾಧ್ಯ. ಇನ್ನು ಮೆಂಬರ್ಸ್ ಅಂತ ಇದೆ, ಇದು ಬಂದು ನಿಮ್ಮ ಒಂದು ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಆಗಿ ನೀವು ಮೆಂಬರ್ಶಿಪ್ ಆಪ್ಷನ್ನ ಎನೇಬಲ್ ಮಾಡ್ಕೊಂಡಿತ್ತು ಅಂದರೆ ಮಾತ್ರ ನಿಮ್ಗೆ ಇಲ್ಲಿ ಮೆಂಬರ್ಸ್ ಆಪ್ಷನ್ ತೋರಿಸುತ್ತೆ. ಸೊ ಇದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಸೊ ಎಲ್ಲ ಯೂಟ್ಯೂಬ್ ಪ್ಲೇ ಲಿಸ್ಟಲ್ಲಿದೆ, ಒಂದ್ಸಲ ಹೋಗಿ ಚೆಕ್ ಮಾಡಿ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟು ನೀವು ಇಲ್ಲಿ ಪಬ್ಲಿಕ್ ಅಂತ ಇದೆ ನೋಡಿ, ಈ ಒಂದು ಪಬ್ಲಿಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ಸೊ ವಿಡಿಯೋ ಪಬ್ಲಿಕ್ ಆಗುತ್ತೆ. ಸೊ ಈ ರೀತಿ ನೀವು ಡೈರೆಕ್ಟಾಗಿ ಪಬ್ಲಿಕ್ ಕೂಡ ಮಾಡ್ಬೋದು. ಇನ್ನು ಅದರ ಕೆಳಗಡೆ ಸ್ಕೆಡ್ಯೂಲ್ ಅಂತ ಇದೆ, ಸ್ಕೆಡ್ಯೂಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ನೀವು ಸ್ಕೆಡ್ಯೂಲ್ ಕೂಡ ಮಾಡ್ಬೋದು. ಇಲ್ಲಿ ಒಂದು ಆರೋ ಮಾರ್ಕ್ ಇದೆ ನೋಡಿ, ಈ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ಸೊ ವಿಡಿಯೋನ ನೀವು ಸ್ಕೆಡ್ಯೂಲ್ ಮಾಡ್ಬೋದು. ಅಂದರೆ ಯಾವ ಒಂದು ಡೇಟಲ್ಲಿ ಯಾವ ಒಂದು ಟೈಮಿಂಗ್ಸಲ್ಲಿ ವಿಡಿಯೋ ಅಪ್ಲೋಡ್ ಆಗಬೇಕು ಅದನ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು. ಸೊ ನಾನು ಇವಾಗ ಇಲ್ಲಿ ಡೈರೆಕ್ಟಾಗಿ ಅನ್ಲಿಸ್ಟೆಡ್ ಮಾಡಿ ತೋರಿಸ್ತೀನಿ. ಸೊ ನಾನು ಇಲ್ಲಿ ಅನ್ಲಿಸ್ಟೆಡ್ ಅಂತ ಹಾಕ್ಬಿಟ್ಟು ನಾನು ಪಬ್ಲಿಷ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಸೇವ್ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂತು ಅಂದರೆ ವಿಡಿಯೋ ಇವಾಗ ಅನ್ಲಿಸ್ಟೆಡಲ್ಲಿ ಸೇವ್ ಆಗುತ್ತೆ. ಈ ರೀತಿ ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ಕೊಬೋದು. ಸೊ ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ಗಳಿತ್ತು, ಏನೇ ಒಂದು ಕ್ವಶನ್ಸ್ಗಳಿತ್ತು ಅಂದರೂ ಕೆಳಗಡೆ ಕಮೆಂಟ್ ಸೆಕ್ಷನ್ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ, ಡೆಫಿನೆಟ್ಲಿ ಆನ್ಸರ್ ಮಾಡ್ತೀನಿ. ಅದೇ ರೀತಿ ಈ ಒಂದು ವಿಡಿಯೋ ಇಷ್ಟ ಆಯಿತು, ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಯಿತು ಅಂದರೆ ಲೈಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಸೊ ಹಾಗೆ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಸೊ ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ನೀವಿನ್ನೂ ನನ್ನ ಟೆಲಿಗ್ರಾಮ್ ಚಾನಲ್, ವಾಟ್ಸಪ್ ಚಾನಲ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ನನ್ನನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು.